ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ಮಹಾಸ್ತುತಿಗೆ ಪಾತ್ರನಾಗಿರುವ, ಮರಣ ಪಾತ್ರರೆಲ್ಲರನ್ನು ಬಿಡುಗಡೆ ಮಾಡುವ ಮತ್ತು ಬಿದ್ದವರನ್ನೆಲ್ಲ ಎತ್ತುವಾತನಾಗಿರುವ ದೇವರು, ದೇವಕುಮಾರನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಈ ಜೀವ ನೀಡುವ, ರಕ್ಷಣೆ ನೀಡುವ ಪವಿತ್ರ ದೇವರ ಮಾರ್ಗ, ಸತ್ಯ, ಜೀವ ನೀಡುವ ದೇವರ ವಾಕ್ಯ ಭಾವಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ ಪ್ರಿಯರೇ. ಈ ದಿನ ನಾವು ಧ್ಯಾನಿಸಲಿರುವಂಥ ದೇವರ ರಕ್ಷಣೆ ನೀಡುವ ಸತ್ಯವಾಕ್ಯ, ಬೆಳಕಾದ ದೇವರ ವಾಕ್ಯ, ನಮ್ಮ ದಾರಿಗೆ ದೀಪ, ಬಾಳಿಗೆ ಬೆಳಕು ಪ್ರಿಯರೇ. ಹೌದು, ಪೂರ್ಣ ರಕ್ಷಣೆ ನೀಡುತ್ತದೆ ಪ್ರಿಯರೇ. ನಾವು ಯಾಕೆ ಈ ಲೋಕದಲ್ಲಿ ಜನಿಸಿದ್ದೇವೆ, ಏನು ಮಾಡಬೇಕು, ಹಾಗೂ ನಾವು ಈ ಲೋಕದ ಯಾತ್ರೆಯ ನಂತರ ಯಾವ ಕಡೆಗೆ ನಮ್ಮ ಆತ್ಮ ಪ್ರಯಾಣ ಮಾಡುತ್ತದೆ. ಹೌದು ಪ್ರಿಯರೇ, ದೇವರ ಮುಂದೆ ನಾವು ಹೇಗಿರಬೇಕು, ನಾವು ದೇವರ ಸೃಷ್ಟಿಗಳಾಗಿದ್ದೇವೆ, ನಾವು ದೇವರಿಂದ ಉತ್ಪತ್ತಿಯಾಗಿದ್ದೇವೆ, ದೇವರಿಗಾಗಿ ಇರಬೇಕು ಮತ್ತು ದೇವರಿಗಾಗಿ ಮುಂದುವರಿಯಬೇಕು ಎನ್ನುವ ಅಂಶವನ್ನು ಈ ದೇವರ ಗ್ರಂಥ ಬೈಬಲ್ ತಿಳಿಯಪಡಿಸುತ್ತದೆ ಪ್ರಿಯರೇ. ಹೌದು, ಈ ಪುಸ್ತಕ ದೇವರ ಜನರು ದೇವರ ಆತ್ಮ ತುಂಬಲ್ಪಟ್ಟು ದೇವರ ಆತ್ಮ ಸ್ವರೂಪನಾಗಿದ್ದಾನೆ ಪ್ರಿಯರೇ. ಆತ್ಮ ಸ್ವರೂಪನಾದ ದೇವರು ತನ್ನನ್ನು ಪ್ರೀತಿಸುವ ಅಥವಾ ತನಗಾಗಿ ಸೃಷ್ಟಿಸಿಕೊಂಡ ಕೆಲ ವಿಶಿಷ್ಟ ಜನರಲ್ಲಿ ದೇವರು ತನ್ನ ಶಕ್ತಿಯಾಗಿ ತುಂಬಿಕೊಂಡು ಮಾತನಾಡಿದ್ದನ್ನೇ ಬರೆದಿದ್ದಾರೆ ಪ್ರಿಯರೇ. ಆ ವಾಕ್ಯ, ಆ ಸ್ವರ ಮಾಂಸ ಆಗಿ 2000 ವರ್ಷಗಳ ಕೆಳಗೆ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದ್ದಾನೆ ಪ್ರಿಯರೇ. 2000 ವರ್ಷಗಳಿಗಿಂತ ಮುಂಚೆ ದೇವರು ಅನೇಕ ಮನುಷ್ಯರ ಮುಖಾಂತರ, ತನ್ನ ಭಕ್ತರ ಮೂಲಕ, ಪ್ರವಾದಿಗಳ ಮೂಲಕ, ಅರಸರ ಮೂಲಕ, ನ್ಯಾಯಾಧಿಪತಿಗಳ ಮೂಲಕ, ಇನ್ನಿತರೆ ಜನರ ಮೂಲಕ ದೇವರು ಮಾತಾಡಿದ ಪ್ರೇರೆ. ಆದರೂ ಜನರು ಕಿವಿಗೊಡಲಿಲ್ಲ. ಕಡೆಗೆ ತನ್ನ ಮಗನನ್ನು ಕಳಿಸಿದ್ದಾನೆ ಪ್ರೇರೆ, ಇವರಿಗಾದರೂ ಮರ್ಯಾದೆ ಕೊಟ್ಟಾರು ಎಂದು. ಹೌದು, ಯೇಸು ಕ್ರಿಸ್ತನೇ ಆ ದೇವರ ಮಗನಾಗಿದ್ದಾನೆ ಪ್ರೇರೆ. ದೇವರ ಸ್ವರ ಅಂದರೆ ದೇವರು ಮಾತನಾಡಿದರೆ ಸ್ವರ ಹೊರಗಡೆ ಹೇಗೆ ಬರುತ್ತದೋ ಆ ಸ್ವರ ಒಬ್ಬ ಕನ್ನಿಕೆಯಲ್ಲಿ ಗರ್ಭದಲ್ಲಿ ಪ್ರವೇಶ ಆಗಿ ಮಾಂಸರೂಪ ತಾಳಿತು ಪ್ರೇರೆ. ದೇವರ ಸ್ವರ ವಾಸ ಮಾಡಿತು ಮಾನವ ಕುಲದ ಮಧ್ಯದಲ್ಲಿ. ಅದಕ್ಕಾಗಿ ನಾವು 2000 ವರ್ಷಗಳ ಕೆಳಗಿಂದ ಕ್ಯಾಲೆಂಡರ್ ಸೃಷ್ಟಿಯಾಗಿದೆ, ಕ್ರಿಸ್ತ ಶಕ ಎಂದು. ಕ್ರಿಸ್ತ ಪೂರ್ವ ಇತ್ತು ಪ್ರೇರೆ. ಆವಾಗ ಹಿಂದುಗಡೆ ಅಂದರೆ ದೇವರು ಒಬ್ಬ ವ್ಯಕ್ತಿಯನ್ನು ಕಳಿಸಿಕೊಡುತ್ತಾನೆ. ಆತನ ಕಾಲದಲ್ಲಿರುವವರು ಧನ್ಯರು, ಆತನ ಮುಖಾಂತರ ದೇವರನ್ನು ಕಂಡುಕೊಳ್ಳಲು ಸಾಧ್ಯ. ಹೌದು ಪ್ರೇರೆ, ಅನೇಕ ಜನ ದೈವಭಕ್ತರು 2000 ವರ್ಷಗಳ ಕೆಳಗೆ ಯೇಸು ಕ್ರಿಸ್ತ ಬರುವುದಕ್ಕೆ ಮೊದಲು ಆತನ ಯೇಸುವಿನ ದಿನವನ್ನು ನೋಡುವುದಕ್ಕೆ ಇಷ್ಟಪಟ್ಟರು. ಆತ ಬರ್ತಾನೆ, ನಮ್ಮ ಕಾಲದಲ್ಲಿ ದೇವರು ತನ್ನ ರಕ್ಷಕನನ್ನು, ಲೋಕೋದ್ಧಾರಕನನ್ನು, ಪಾಪಗಳ ಪರಿಹಾರ ಮಾಡುವ, ಪಾಪಗಳನ್ನು ಹೊತ್ತುಕೊಂಡು ಹೋಗುವ ದೇವರ ವ್ಯಕ್ತಿ, ದೇವರ ಅದೃಶ್ಯ ದೇವರ ಸಾದೃಶ್ಯ ರೂಪನು ಬರುತ್ತಾನೇನು, ಕಾಣದ ದೇವರ ಕಾಣುವ ರೂಪ, ದೇವರ ಒಳ್ಳೆಯತನ ಭೂಮಿ ಮೇಲೆ ಬರುತ್ತದೇನೋ ಎಂದು ಅನೇಕ ಜನರು ಎದುರು ನೋಡಿದರು ಪ್ರಿಯರೇ. ಆದರೆ ಅವರು ನೋಡಲೂ ಇಲ್ಲ, ಆತನ ಸ್ವರ ಕೇಳಲೂ ಇಲ್ಲ. ಹೌದು, ತನ್ನ ಶಿಷ್ಯರಿಗೆ ನುಡಿತಾನೆ ಪ್ರಿಯರೇ ಯೇಸು, ನೀವು ನೋಡುವ ಕಣ್ಣುಗಳು, ನೀವು ಕೇಳುವ ಕಿವಿಗಳು ಭಾಗ್ಯವುಳ್ಳವು. ಏಕೆಂದರೆ ಅನೇಕ ರಾಜರು, ದೇವಜನರು, ಪ್ರವಾದಿಗಳು, ಭವಿಷ್ಯಕಾರರು ಈ ದಿನವನ್ನು ನೋಡಬೇಕೆಂದು ಆಶಿಸಿದರು. ಅಂದರೆ ನಾನು ಭೂಲೋಕದಲ್ಲಿ ಮನುಷ್ಯ ಆಗಿ, ದೇವರ ಪ್ರತಿರೂಪ ಭೂಲೋಕದಲ್ಲಿ ಮನುಷ್ಯ ಆಗಿ ಅವತಾರ ತಾಳುತ್ತದೆ ಎಂದು ಅವರು ನೋಡಲೂ ಇಲ್ಲ, ಕಾಣಲೂ ಇಲ್ಲ. ಆದರೆ ನೀವು ಧನ್ಯರು, ನೀವು ಕಾಣುತ್ತಿದ್ದೀರಿ, ನನ್ನ ಸ್ವರ ಕೇಳುತ್ತಿದ್ದೀರಿ. ಹೌದು ಪ್ರಿಯರೇ, ನಾವು ಕೂಡ ಈ ಪವಿತ್ರ ಗ್ರಂಥದ ಮೂಲಕ ನುಡಿದಿರುವ ದೇವರ ಸ್ವರವಾದ, ದೇವರ ರೂಪವಾದ ಯೇಸು ಕ್ರಿಸ್ತನು ನುಡಿದಿರುವ ವಾಕ್ಯವನ್ನು ಕೇಳಿ ಅದನ್ನು ಪ್ರೀತಿಸಿ, ಸತ್ಯವನ್ನು ಗ್ರಹಿಸಿ ಕೈಗೊಂಡು ನಡೆದಾಗ ನಾವು ಪಾಪದಿಂದ ಮರಣ ಉಂಟಾಗುತ್ತದೆ ಪ್ರೇರೆ. ಅದು ದೈಹಿಕ ಮರಣ ಮಾತ್ರವಲ್ಲ, ಆತ್ಮಿಕ ಮರಣ. ಅಂದರೆ ದೇವರಿಂದ ದೂರ ಆಗುತ್ತೇವೆ, ಅಂದರೆ ಸ್ವರ್ಗದ ಕಡೆಗೆ ಹೋಗದೆ ನರಕದ ಕಡೆಗೆ ಹೋಗುತ್ತೇವೆ. ಅದೇ ಎರಡನೇ ಮರಣ. ಅದು ಪ್ರೇರೆ. ಅದರಲ್ಲಿ ನಾವು ಯಾರು ಹೋಗಬಾರ್ದಂದರೆ, ಈಗಲೇ ನಮ್ಮ ಆತ್ಮಗಳ ತಂದೆ ಆಗಿರುವ ದೇವರು ಕಳಿಸಿಕೊಟ್ಟ, ನಮ್ಮ ಆತ್ಮಗಳಿಗೆ ಒಡೆಯನಾಗಿರುವ ದೇವರು ಕಳಿಸಿಕೊಟ್ಟ ದೇವಕುಮಾರನನ್ನು ವಿಶ್ವಾಸವನ್ನು ಪ್ರೇರೆ. ವಿಶ್ವಾಸುವುದರಿಂದ ನಮ್ಮ ಆತ್ಮದ ಚೈತನ್ಯ ಉಂಟಾಗುತ್ತದೆ, ಸತ್ಯ ತಿಳಿಯುತ್ತದೆ.
ಹೌದು ಪ್ರೇರೆ, ಕೇಳುವುದರಿಂದ ವಿಶ್ವಾಸ ಮೂಡುತ್ತದೆ. ಯೇಸು ಕ್ರಿಸ್ತನ ಜನನ, ಮರಣ, ಬೋಧನೆ, ಸಾಧನೆ, ಶಿಲುಬೆಯ ಯಾತನೆ ಪ್ರೇರೆ, ನಮಗಾಗಿ ಮರಣಿಸಿದನು. ಹೌದು ಪ್ರೇರೆ, ನಮಗಾಗಿ ಗಾಯಗೊಂಡನು. ಆತನ ಗಾಯಗಳಿಂದ ನಮಗೆ ಗುಣವಾಯಿತು. ಆತನು ಶಿಲುಬೆಯಲ್ಲಿ ಸುರಿಸಿದ ರಕ್ತದಿಂದ ಮಾನವ ಕುಲ ಎಲ್ಲಕ್ಕೆ ಬಿಡುಗಡೆಯಾಯಿತು. ಹೌದು ಪ್ರೇರೆ, ಈ ಲೋಕದಲ್ಲಿ ದೇವರಿಗೆ ವಿರುದ್ಧವಾದ ಒಂದು ಶಕ್ತಿ ಇದೆ ಪ್ರೇರೆ, ಅದು ಲೋಕವನ್ನೆಲ್ಲ ಕೆಡಿಸುತ್ತಿದೆ ಎಂದು. ಹೌದು, ತಿನ್ನು ಕುಡಿ ಮಜಾ ಮಾಡು ನಾಳೆ ಸಾಯುತ್ತೆ ಎಂದು ಆಲೋಚನೆ ಇಟ್ಟಿದೆ. ಹಾಗೂ ಕಣ್ಣಿನಿಂದ ನಿನಗೆ ಬೇಕಾದಷ್ಟು ಸುಖ ಅನುಭವಿಸು ನೋಡು, ಹಾಗೂ ಶರೀರದಿಂದ ಬೇಕಾದಷ್ಟು ನಿನ್ನ ಸವಿ ನಿನ್ನ ಜೀವಿತ, ಹಾಗೂ ಜೀವಿತ ಕಾಲವೆಲ್ಲ ಅನೇಕ ರೀತಿಯ ವೈಭವಗಳಿಂದ ಮೆರೆ ಎಂದು ಮೋಸ ಮಾಡಿದ ಪ್ರೇರೆ. ಆದರೆ ಇವೆಲ್ಲವೂ ಲೋಕದಿಂದ ಹುಟ್ಟಿದೆ ಪ್ರೇರೆ. ಕಣ್ಣಿನಾಶೆ, ಶರೀರದಾಶೆ, ಬದುಕು ಬಾಳಿನ ಡಂಬ ದೇವರಿಂದ ಹುಟ್ಟದೆ ಲೋಕದಿಂದಲೇ ಹುಟ್ಟಿವೆ. ಲೋಕ ದೇವರೇ ತಯಾರು ಮಾಡಿದ್ದಾನೆ ಪ್ರೇರೆ. ಆದರೆ ದೇವರು ಲೋಕವನ್ನು ಹೆಚ್ಚಾಗಿ ಪ್ರೀತಿಸ್ತಾರೋ ನನ್ನನ್ನು ಹೆಚ್ಚಾಗಿ ಪ್ರೀತಿಸ್ತಾರೆಂದು ಒಂದು ಅವಕಾಶ ನೀಡಿದ್ದಾನೆ ಪ್ರೇರೆ. ಆದರೆ ಮನುಷ್ಯರಾದರೂ ಯೇಸು ಕ್ರಿಸ್ತನ ಬಳಿಗೆ ಬರದೆ ಹೋದರೆ, ಬೆಳಕಿನ ಬಳಿಗೆ ಬರದೆ ಹೋದರೆ ಲೋಕವನ್ನು ಸೃಷ್ಟಿ ಮಾಡಿದ ದೇವರನ್ನು ಅರಿತುಕೊಳ್ಳಲು ಸಾಧ್ಯವಿಲ್ಲ ಪ್ರೇರೆ. ಸೃಷ್ಟಿಯಲ್ಲಿರುವ ನಾವು ತಯಾರು ಮಾಡಿದ ದೇವರುಗಳನ್ನೇ ದೇವರೆಂದು ನಾವು ಪೂಜಿಸ್ತೇವೆ ಅಷ್ಟೇ. ಮನುಷ್ಯ ದೇವರನ್ನು ತಯಾರು ಮಾಡಲು ಸಾಧ್ಯವಿಲ್ಲ. ದೇವರು ಮಾತ್ರ ಮನುಷ್ಯರನ್ನು, ಇಡೀ ಸೃಷ್ಟಿ ಕೋಟಿಯನ್ನು ತಯಾರು ಮಾಡಲು ಸಾಧ್ಯ ಪ್ರೇರೆ. ಹೀಗೆ ಯೇಸುವಿನ ಬಳಿಗೆ ನಾವು ಬರದಿದ್ದರೆ ಪ್ರೇರೆ, ಲೋಕದ ಸೌಂದರ್ಯ ನಮ್ಮನ್ನು ಮರಳುಗೊಳಿಸುತ್ತದೆ. ಇವಾಗ ಲೋಕ ಸೌಂದರ್ಯ ನಾವು ನೋಡಿ ಮೋಸ ಹೋಗಿ ನಿಜವಾಗಿ ಶಾಶ್ವತ ಕಾಲ ಇರುವಾತನನ್ನು ನಾವು ಮರೆತು ಬಿಡುತ್ತೇವೆ. ಹೌದು ಪ್ರೇರೆ, ಈ ಸೃಷ್ಟಿಕರ್ತನ ಕಡೆಗೆ ನಮ್ಮನ್ನು ಯೋಚಿಸುವಂತೆ ಮಾಡಿದಾಗ ಮಾತ್ರ ಆ ಸೃಷ್ಟಿಗೆ ಭಾಗ್ಯ ಪ್ರೇರೆ. ಆದರೆ ಭಾಳ ಜನ ಹಾಗೆ ಮಾಡುತ್ತಿಲ್ಲ. ಆದ್ದರಿಂದ ಸೃಷ್ಟಿ ಕೂಡ ಮನುಷ್ಯರೊಂದಿಗೆ ನಾಶವಾಗುತ್ತಿದೆ ಪ್ರೇರೆ. ಭೂಕಂಪ ಆಗಲಿ, ಅನೇಕ ರೀತಿಯ ಸೃಷ್ಟಿಯ ಹವಾಮಾನ ವೈಪರೀತ್ಯಗಳು, ಸುನಾಮಿ ಆಗಲಿ, ಒಂದು ದಿನ ಬೆಂಕಿ ಮಳೆಯಿಂದ ಭೂಮಿ ಅದರಲ್ಲಿರುವ ಸಮಸ್ತವು ಸುಟ್ಟು ಹೋಗುತ್ತವೆ ಎಂದು ದೇವರ ವಾಕ್ಯ ಹೇಳುತ್ತಿದೆ ಪ್ರೇರೆ. ಪೇತ್ರನ ಪತ್ರಿಕೆಯಲ್ಲಿ ನೋಡ್ತೇವೆ, 2ನೇ ಪತ್ರಿಕೆಯಲ್ಲಿ ಕೊನೆ ಭಾಗದಲ್ಲಿ. ಹೌದು ಪ್ರೇರೆ, ನಾವಾದರೂ ನೂತನ ಆಕಾಶ, ನೂತನ ಭೂಮಂಡಲವನ್ನು ಎದುರು ನೋಡುವವರಾಗಿದ್ದೇವೆ. ಯೇಸು ಕ್ರಿಸ್ತನ ವಿಶ್ವಾಸವರು ಅಲ್ಲಿ ನೀತಿ ವಾಸ ಮಾಡುತ್ತದೆ. ಅಂದರೆ ಯೇಸುವನ್ನು ವಿಶ್ವಾಸುವ, ಆತ ನನಗಾಗಿ ಜನಿಸಿದನು, ನನ್ನ ಪಾಪಗಳನ್ನು ತನ್ನ ಮೇಲೆ ತೆಗೆದುಕೊಂಡು ಶಿಲುಬೆಯಲ್ಲಿ ಮರಣಿಸಿದನು, ನನ್ನ ಪಾಪದ ಪಾಲಿಗೆ ನಾನು ಸಾಯುವಂತೆ ದೇವರ ಪಾಲಿಗೆ ಜೀವಿಸುವಂತೆ ಆತನು 3ನೇ ದಿನ ಎದ್ದನು, ಆತನು ತಿರುಗಿ ಬರುತ್ತಿದ್ದಾನೆ, ಆತನಿಗಾಗಿ ಸಿದ್ಧವಾಗಬೇಕು ಪ್ರೇರೆ. ಹೀಗೆ ನೀತಿ ಅಂದರೆ ಯೇಸುವನ್ನು ವಿಶ್ವಾಸುವುದೇ, ಯೇಸುವಿನ ರಕ್ತದಲ್ಲಿ ವಿಶ್ವಾಸುವುದೇ, ಹಾಗೂ ಯೇಸುವಿನ ಆತ್ಮವನ್ನು, ಆತನ ಆಜ್ಞೆಗಳನ್ನು ಕೈಗೊಳ್ಳುವ ಮೂಲಕ ನಮ್ಮ ದೇಹದಲ್ಲಿ ತುಂಬಿಸಿಕೊಳ್ಳುವುದೇ, ಆತ್ಮದಲ್ಲಿ ಪಡೆಯುವುದೇ. ಹೌದು ಪ್ರೇರೆ, ಯಾವನಿಗೆ ಕ್ರಿಸ್ತ ಆತ್ಮ ಇಲ್ಲವೋ ಅವನು ಕ್ರಿಸ್ತನವನಲ್ಲ. ಹೌದು ಪ್ರೇರೆ, ನಾವಾದರೂ ದೇವರಿಂದ ಬಂದ ದೇವಕುಮಾರನನ್ನು, ಆತನ ಮನಸ್ಸನ್ನು ಹೊಂದಿಕೊಂಡಿದ್ದೇವೆ ಎನ್ನುವಷ್ಟು ನಾವು ವಿಶ್ವಾಸಬೇಕು ಪ್ರೇರೆ. ಹೆಸರಿಗೆ ಮಾತ್ರ ನಾವು ದೇವರೆಂದರೆ ಸಾಲದು, ಸ್ವರ್ಗದಲ್ಲಿರುವ ದೇವರ ಚಿತ್ತವನ್ನು ನೆರವೇರಿಸುವವರೇ ಸ್ವರ್ಗದಲ್ಲಿ ಪ್ರವೇಶ ಮಾಡುವವರೆಂದು ಯೇಸು ಕ್ರಿಸ್ತನು ಹೇಳಿದ್ದಾನೆ ಪ್ರೇರೆ. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ. ಹೌದು, ಸ್ವರ್ಗದಲ್ಲಿರುವ ದೇವರ ಚಿತ್ತ ಏನಂದರೆ, ಯೇಸು ಕ್ರಿಸ್ತನ ದೀಕ್ಷಾ ಸ್ನಾನದಲ್ಲಿ ತಂದೆಯಾದ ದೇವರು ಆಕಾಶ 2 ಭಾಗವಾಗಿ ಒಡೆದು ಅಲ್ಲಿಂದ ದೇವರ ಆತ್ಮ, ದೇವರ ಶಕ್ತಿ ಪಾರಿವಾಳ ರೂಪದಲ್ಲಿ ಯೇಸು ಕ್ರಿಸ್ತನ ಮೇಲೆ, ದೇವಕುಮಾರನ ಮೇಲೆ ಇಳಿದು ಬರ್ತದೆ ಪ್ರೇರೆ. ಆಗ ದೇವರು ಮಾತನಾಡುತ್ತಾನೆ, ಈತನು ನನ್ನ ಪ್ರಿಯ ಕುಮಾರನು, ಈತನಲ್ಲಿ ನನ್ನ ಆತ್ಮವನ್ನು ಇಟ್ಟಿದ್ದೇನೆ, ಈತನ ಮಾತಿಗೆ ಕಿವಿಗೊಡಿರಿ. ಹೌದು ಪ್ರೇರೆ, ತಂದೆ ಯೇಸು ಕ್ರಿಸ್ತನ ಮಾತಿಗೆ ಕಿವಿಗೊಡಿರಿ ಎಂದು ಹೇಳ್ತಿದ್ದಾನೆ. ಅಂದರೆ ಆತನಲ್ಲಿ ದೇವರ ಆತ್ಮ ಇಟ್ಟಿದ್ದಾನೆ ಪ್ರೇರೆ. ಪ್ರತ್ಯೇಕವಾಗಿ ನನ್ನ ಮಾತು ಕೇಳೆಂದು ತಂದೆ ಹೇಳುತ್ತಿಲ್ಲ, ದೇವಕುಮಾರನ ಮಾತನ್ನು ಕೇಳಿರೆಂದು ದೇವರು ಹೇಳ್ತಿದ್ದಾನೆ. ಯಾಕಂದರೆ ದೇವರ ಆತ್ಮ ಆಗಿದ್ದಾನೆ, ಆ ಆತ್ಮನ ಮಗನಲ್ಲಿ ಇಟ್ಟಿದ್ದಾನೆ. ಈಗ ಯೇಸು ಕ್ರಿಸ್ತ ದೇವಕುಮಾರನಾದರೂ ನನ್ನನ್ನು ಸ್ವಾಮಿ ಎನ್ನುವರು ಸ್ವರ್ಗದಲ್ಲಿ ಸೇರುವುದಿಲ್ಲ, ಸ್ವರ್ಗದಲ್ಲಿರುವ ತಂದೆಯ ಚಿತ್ತವನ್ನು ನೆರವೇರಿಸುವನು, ಅದರಲ್ಲಿ ಸೇರುವನೆಂದು ಹೇಳುತ್ತಿದ್ದಾನೆ. ಅಂದರೆ ಸ್ವರ್ಗದಲ್ಲಿರುವ ತಂದೆ ಈತನ ದೇವಕುಮಾರನ ಮಾತನ್ನು ಕೇಳಿರಿ ಅಂತ ಹೇಳಿದ್ದಾನೆ ಪ್ರೇರೆ. ಹೌದು ಪ್ರೇರೆ,
ಸ್ವರ್ಗದಲ್ಲಿರೋ ತಂದೆಯ ಚಿತ್ತ ಕೂಡ ಏನಂದರೆ ಒಬ್ಬನು ನಾಶವಾಗಬಾರದು, ಎಲ್ಲರೂ ರಕ್ಷಣೆ ಹೊಂದಿ ಸತ್ಯಕ್ಕೆ ಸೇರಬೇಕು. ಸತ್ಯ ಅಂದರೆ ಒಂದು ಅನಂತ ಜೀವನವಿದೆ ಪ್ರೇರೆ, ಈಗ ಲೋಕದ ನಂತರ. ಸತ್ಯ ಅಂದರೆ ನರಕ ಇದೆ ಪ್ರೇರೆ. ಸತ್ಯ ಅಂದರೆ ಪಾಪ ನಿಜವಾಗಿ ಮಾಡುವವರು ಸಾಯುತ್ತಾರೆ ಪ್ರೇರೆ. ಆರೋಗ್ಯದಲ್ಲಿ ಹಾಗೂ ಜ್ಞಾನದಲ್ಲಿ ದೇವರಿಂದ ದೂರ ಆಗುತ್ತಾರೆ. ಮತ್ತು ಪಾಪ, ಮರಣ, ನಿಯಮ ನಮ್ಮನ್ನು, ನಮ್ಮ ಕುಟುಂಬವನ್ನು ಮತ್ತು ನಮ್ಮ ಸಂತತಿಯವರನ್ನೆಲ್ಲ ನಾಶ ಮಾಡುತ್ತದೆ. ಒಬ್ಬನು ಮಾಡಿದ ಪಾಪ ಅನೇಕರನ್ನು ನಾಶ ಮಾಡುತ್ತದೆ ಪ್ರೇರೆ. ನಾವು ಆದಿಕಾಂಡವನ್ನು ನೋಡುತ್ತೇವೆ. ಆದಾಮ ಅವರು ಮಾಡಿದ ತಪ್ಪು ಇಡೀ ಮಾನವ ಕುಲದ ಮೇಲೆ ಬಂದಿತ್ತು ಪ್ರೇರೆ. ಅವರು ದೇವರ ಆಜ್ಞೆ ಮೀರಿದರು. ತಿನ್ನಬಾರದ ಹಣ್ಣಿನ ಗಿಡದ ಮರದ ಹಣ್ಣನ್ನು ತಿಂದರು. ಸೈತಾನ ಒಂದು ಸರ್ಪದ ಮೂಲಕ ಮಾತನಾಡಿ ಅವರನ್ನು ವಂಚಿಸಿದ. ಹೀಗೆ ಅದರ ದೇವರ ಆಜ್ಞೆ ಮೀರುವುದೇ ಪಾಪ. ಅವರು ಮೀರಿದರು ಪ್ರೇರೆ. ಆ ಮೀರುವುದರ ಮೂಲಕ ಮರಣ ಪ್ರವೇಶವಾಯಿತು. ಹೌದು ಪ್ರೇರೆ. ದೇವರು ಮರಣಕ್ಕಾಗಿ ಮನುಷ್ಯರನ್ನು ಸೃಷ್ಟಿಸಲಿಲ್ಲ, ಅಮರತ್ವಕ್ಕಾಗಿ ಸೃಷ್ಟಿಸಿದ್ದಾರೆ ಪ್ರೇರೆ. ತನ್ನಂತೆ ಶಾಶ್ವತವಾಗಿ ಜೀವಿಸಲೆಂದೇ ನಿರ್ಮಿಸಿದ್ದನು ದೇವರು. ಆದರೆ ಕುಯುಕ್ತಿ ಸರ್ಪದಿಂದ ಸೈತಾನನ ದೇವರಿಗೆ ವಿರೋಧಿಯಾಗಿ, ದೇವರ ರೂಪದಲ್ಲಿರುವ ಮನುಷ್ಯರಾದ ನಮ್ಮ ವಿರೋಧಿಯಾಗಿ, ದೇವರಿಗೆ ವಿರುದ್ಧವಾಗಿ ಜಯ ಸಾಧಿಸಲಾರದೆ ದೇವರ ರೂಪದಲ್ಲಿ ಮಾಡಲ್ಪಟ್ಟ ನಮ್ಮ ವಿರುದ್ಧ ದೇವರಿಂದ ದೂರ ಮಾಡಿ ದೇವರಿಗೆ ದುಃಖವನ್ನುಂಟು ಮಾಡಲು, ನಮ್ಮನ್ನು ತಾನು ಹೊಂದಿದ ದೇವರ ಶಿಕ್ಷೆಗೆ ದೇವರ ರೂಪದಲ್ಲಿರುವ ನಮ್ಮನ್ನು ಪಾತ್ರರನ್ನಾಗಿ ಮಾಡಲು ಹೋರಾಡುತ್ತಿದ್ದಾನೆ ಪ್ರೇರೆ. ಕಣ್ಣಿನಾಶೆ, ಶರೀರದಾಶೆ, ಬದುಕು ಬಾಳಿನ ಡಂಬದ ಮೂಲಕ ಅಥವಾ ಇಹಲೋಕದ ವ್ಯತ್ಯಾಸವಾದ ಜ್ಞಾನದ ಮೂಲಕ. ಹೌದು ಪ್ರೇರೆ. ದೇವರು ಈ ಲೋಕದ ಜ್ಞಾನವನ್ನು ಹುಚ್ಚುತನವನ್ನಾಗಿ ಮಾಡಿದ್ದಾನೆ. ಹೌದು ಪ್ರೇರೆ. ಆದರೆ ನಿಜವಾದ ಜ್ಞಾನ ಮೇಲಿನಿಂದ ಬರುತ್ತದೆ ಪ್ರೇರೆ. ಅದು ಮೊದಲು ಪವಿತ್ರವಾದದ್ದು, ಸಮಾಧಾನವಾದದ್ದು, ಎಲ್ಲವನ್ನು ಸಂತೋಷದಿಂದ ಒಪ್ಪಿಕೊಳ್ಳುವಂಥದ್ದು, ದಯೆ, ದಾಕ್ಷಿಣ್ಯ ಎಂಬ ಮುಂತಾದ ಸತ್ಫಲಗಳಿಂದ ತುಂಬಿರುವಂಥದ್ದಾಗಿದೆ. ಹೀಗೆ ನೀತಿ, ಸಮಾಧಾನ ಅದರಲ್ಲಿ ವಾಸ ಮಾಡುತ್ತದೆ ಪ್ರೇರೆ. ನಾವಾದರೂ ಯೇಸುವಿನಲ್ಲಿ ವಿಶ್ವಾಸ ಇಡುವುದಾದರೆ ನೂತನ ಆಕಾಶ, ನೂತನ ಭೂಮಂಡಲ ಎದುರು ನೋಡುತ್ತಿದ್ದೇವೆ ಪ್ರೇರೆ. ಹೌದು ಪ್ರೇರೆ. ನಾವು ಈ ದಿನ, ಈ ಕ್ಷಣ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗಾಂಶ ಪ್ರೇರೆ, ದೇವರು ಯಾಕೋಬನನ್ನು ಪ್ರೀತಿಸಿದನು, ಏಸಾವನನ್ನು ದ್ವೇಷಿಸಿದನು. ಬನ್ನಿ ಪ್ರೇರೆ. ದೇವರು ಯಾಕೋಬನನ್ನು ಪ್ರೀತಿಸಿದನು, ಏಸಾವನನ್ನು ದ್ವೇಷಿಸಿದನು ಎನ್ನುವ ಅಂಶದಲ್ಲಿ ಸ್ವಲ್ಪ ವಾಕ್ಯಗಳನ್ನು ದೇವರ ವಾಕ್ಯದ ಬೆಳಕಿನಲ್ಲಿ ಧ್ಯಾನಿಸುವ ಮೊದಲು ಪ್ರಾರ್ಥಿಸಿಕೊಳ್ಳೋಣ ಪ್ರೇರೆ. ಪ್ರಾರ್ಥನೆ. ತಂದೆ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ನಾನೇ ನಿಮಗೆ ಆರೋಗ್ಯದಾಯಕನು ಎಂದ ದೇವರೇ, ನನ್ನ ಗಾಯಗಳ ಮೂಲಕ ನೀವು ಗುಣ ಹೊಂದಿದ್ದೀರಿ ಎಂದು ಪವಿತ್ರ ಗ್ರಂಥದ ಮೂಲಕ ಮಾತನಾಡುವ ದೇವರೇ, ನಿಮಗೆ ಸ್ತೋತ್ರ. ಹೌದು ದೇವ, ನೀವೇ ನಮಗೆ ಆರೋಗ್ಯದಾಯಕರಾಗಿದ್ದೀರಿ, ದೇಹಕ್ಕೆ ಆರೋಗ್ಯವಾಗಿದ್ದೀರಿ ದೇವರೇ, ಆತ್ಮಕ್ಕೆ ಆರೋಗ್ಯವಾಗಿದ್ದೀರಿ ಯೇಸುವೆ, ಮತ್ತು ಮನಸ್ಸಿಗೆ ಆರೋಗ್ಯವಾಗಿದ್ದೀರಿ ಆತ್ಮಸ್ವರೂಪನಾದ ಪರಿಶುದ್ಧಾತ್ಮ ದೇವರೇ. ದೇವ, ಈ ವಾಕ್ಯ ಭಾಗದಲ್ಲಿ ಬಂದಿರೋ ಪ್ರತಿಯೊಬ್ಬ ಮಗಳನ್ನು, ಸೇವಕ ಸೇವಕಿಯರನ್ನು, ಹಿರಿಕಿರಿಯರೆಲ್ಲರನ್ನು ನಿಮ್ಮ ಪರಲೋಕದ ಪವಿತ್ರವಾದ ಜ್ಞಾನದಿಂದ, ಸಮಾಧಾನದ ಜ್ಞಾನದಿಂದ, ಎಲ್ಲವನ್ನು ಪ್ರೀತಿಯಿಂದ ಒಪ್ಪಿಕೊಳ್ಳುವ ಜ್ಞಾನದಿಂದ, ಅದನ್ನು ವಿವೇಚಿಸಿ ಸರಿಯಾದದ್ದನ್ನೇ ಗಟ್ಟಿಯಾಗಿ ಹಿಡಿದುಕೊಳ್ಳುವ ಜ್ಞಾನದಿಂದ, ನಂಬಿಕೆ, ನಿರೀಕ್ಷೆ, ಪ್ರೀತಿಯನ್ನು ಹುಟ್ಟಿಸುವ ಜ್ಞಾನದಿಂದ, ದಯೆ ದಾಕ್ಷಿಣ್ಯಗಳಿಂದ ತುಂಬಿದ ಜ್ಞಾನದಿಂದ, ಶಾಂತಿಯಿಂದ, ಎಲ್ಲ ಜ್ಞಾನವನ್ನು ಮೀರುವ ದೇವರ ಶಾಂತಿಯು ನಿಮ್ಮ ಹೃದಯಗಳಲ್ಲಿದ್ದು ಅರಸನಂತೆ ಆಳ್ವಿಕೆ ಮಾಡಲಿ ಎನ್ನುವ ಜ್ಞಾನದಿಂದ, ಮತ್ತು ನಾನೇ ಲೋಕದ ಬೆಳಕಾಗಿದ್ದೇನೆ ಎಂದು ಹೇಳಿದ ಯೇಸು ಕ್ರಿಸ್ತನ ಜ್ಞಾನದಿಂದ, ನೀವು ಕೂಡ ಲೋಕಕ್ಕೆ ಬೆಳಕಾಗಿದ್ದೀರಿ, ಉಪ್ಪಾಗಿದ್ದೀರಿ ಎಂದು ಹೇಳಿದ ಯೇಸು ಕ್ರಿಸ್ತನ ಜ್ಞಾನದಿಂದ, ಆ ಕ್ರಿಸ್ತನ ಆತ್ಮ ನಿಮ್ಮಲ್ಲಿದ್ದರೆ ನೀವು ಕ್ರಿಸ್ತನವರು ಎನ್ನುವ ಜ್ಞಾನದಿಂದ, ನೀವು ಲೋಕಕ್ಕೆ ಹೋಗಬೇಕು, ಫಲ ಕೊಡುವವರಾಗಬೇಕು, ಆ ಫಲ ಶಾಶ್ವತವಾಗಿರಬೇಕು ಎನ್ನುವ ಜ್ಞಾನದಿಂದ ನಮ್ಮೆಲ್ಲರನ್ನು ತುಂಬಿಸಬೇಕೆಂದು, ಹೀಗೆ ಮರಣದ ಮುಳ್ಳನ್ನು ಮುರಿದು ಪುನರುತ್ಥಾನನಾದ ಭೂಮಿಯಲ್ಲಿ ಸ್ವರ್ಗದಲ್ಲಿ ಸರ್ವಾಧಿಕಾರವುಳ್ಳ ಯೇಸು ಕ್ರಿಸ್ತನ ನಾಮದಲ್ಲಿ ಇವೆಲ್ಲವನ್ನು ನಮಗೆ ಅನುಗ್ರಹಿಸಬೇಕೆಂದು, ಹೀಗೆ ದೇವ
ನಿಮ್ಮ ಮಕ್ಕಳ ಮಾರ್ಗದಲ್ಲಿ ಅಡ್ಡಗಾಲು ಹಾಕಲು ಪ್ರಯತ್ನಿಸ್ತಿರುವ ದುಷ್ಟನಾದ ಸೈತಾನನಿಂದ ನಿಮ್ಮ ಮಕ್ಕಳೆಲ್ಲರನ್ನು ದೇಹಾತ್ಮ ಪ್ರಾಣಗಳಲ್ಲಿ ವಿಶ್ವಾಸ, ಪರಿಶುದ್ಧತೆ, ಸಾಕ್ಷ್ಯ ಜೀವಿತದಲ್ಲಿ ರಕ್ಷಿಸುತ್ತಾ ಅವನ ಮೇಲೆ ಜಯ ಹೊಂದಿಸುತ್ತಾ ಬರಬೇಕೆಂದು ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಸರ್ವಶಕ್ತ ತಂದೆಯಾದ ದೇವರೇ, ಮಹಾಮಹಿಮೆಯುಳ್ಳ ತಂದೆ, ಆಮೇನ್ ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಗೋಸ್ಟ್. ಹೌದು ಪ್ರೇರೆ, ಹೀಗೆ ನಾವು ಈ ದಿನ ಧ್ಯಾನಿಸುವ ವಾಕ್ಯ ಭಾಗ ಪ್ರೇರೆ. ಹೌದು ಪ್ರೇರೆ, ದೇವರ ವಾಕ್ಯ ಹೇಳುತ್ತದೆ, ರೋಮ ಪತ್ರಿಕೆ 9ನೇ ಅಧ್ಯಾಯ 13ನೇ ವಾಕ್ಯ. ರೋಮನ್ಸ್ ಚಾಪ್ಟರ್ 9 ವರ್ಸ್ 13th ವರ್ಡ್. ಇಲ್ಲಿ ಓದುವುದಾದರೆ, ಯಾಕೋಬನನ್ನು ಪ್ರೀತಿಸಿದನು, ಏಸಾವನನ್ನು ದ್ವೇಷಿಸಿದನು ಎಂದು ಬರೆದಿದೆ. ಅಂದರೆ ಪೌಲನು ದೇವರು ಇಸ್ರಾಯೇಲರನ್ನು ತಳ್ಳಿಬಿಟ್ಟಿದ್ದು ಆತನ ವಾಗ್ದಾನಗಳಿಗೆ ವಿರುದ್ಧವಾದದ್ದಲ್ಲ ಎನ್ನುವ ಅಂಶದ ಭಾಗದಲ್ಲಿ ನುಡಿಯುತ್ತಾ ಬಂದು, ಆ ಪುಣ್ಯಕ್ರಿಯೆಗಳ ಮೇಲೆ ಆಧಾರಗೊಳ್ಳದೆ ಕರೆಯುವಾತನ ಚಿತ್ತದ ಮೇಲೆ ಆಧಾರಗೊಂಡಿದೆ ಎನ್ನುವ ಹೇಳುವುದರ ಮುಖಾಂತರ ದೇವರು ಯಾಕೋಬನನ್ನು ಪ್ರೀತಿಸಿದನು, ಏಸಾವನನ್ನು ದ್ವೇಷಿಸಿದನು ಎಂದು ಹೇಳ್ತಿದ್ದಾನೆ ಪ್ರೇರೆ. ಹೌದು, ಯಾಕೋಬನನ್ನು ಪ್ರೀತಿಸಿದ, ಏಸಾವನನ್ನು ದ್ವೇಷಿಸಿದ ಪ್ರೇರೆ. ನಾವು ಅದೇ 14ನೇ ವಾಕ್ಯ ಭಾಗ ರೋಮಪತ್ರಿಕೆ 9ನೇ ಅಧ್ಯಾಯ 14-15 ಓದುವುದಾದರೆ, ಹಾಗಾದರೆ ಏನು ಹೇಳೋಣ? ದೇವರಲ್ಲಿ ಅನ್ಯಾಯ ಉಂಟೋ? ಎಂದಿಗೂ ಇಲ್ಲ. ಯಾವನ ಮೇಲೆ ನನ್ನ ಕರುಣೆ ಉಂಟೋ ಅವನನ್ನು ಕರುಣಿಸುವೆನು, ಯಾವನ ಮೇಲೆ ನನ್ನ ಕನಿಕರವದೆಯೋ ಅವನಿಗೆ ಕನಿಕರ ತೋರಿಸುವೆನು ಎಂದು ದೇವರು ಮೋಶೆಗೆ ಹೇಳಿರುತ್ತಾನಷ್ಟೇ. ಆದುದರಿಂದ ದೇವರ ದಯವು ಮನುಷ್ಯರಿಗೆ ಇಚ್ಛಿಸುವುದರಿಂದಾಗಲಿ ಪ್ರಯತ್ನಿಸುವುದರಿಂದಾಗಲಿ ದೊರೆಯದೆ ದೇವರು ಕರುಣಿಸುವುದರಿಂದಲೇ ದೊರೆಯುತ್ತದೆ. ದೇವರು ಫರೋಹನನ್ನು ಕುರಿತು, ನಾನು ನಿನ್ನಲ್ಲಿ ನನ್ನ ಶಕ್ತಿಯನ್ನು ತೋರಿಸಿ ನನ್ನ ಹೆಸರನ್ನು ಲೋಕದಲ್ಲೆಲ್ಲ ಪ್ರಖ್ಯಾತಿಪಡಿಸಬೇಕೆಂಬ ಉದ್ದೇಶದಿಂದಲೇ ನಿನ್ನನ್ನು ಉನ್ನತ ಸ್ಥಾನಕ್ಕೆ ತಂದಿದ್ದೇನೆಂದು ಹೇಳಿದ್ದನೆಂಬುದಾಗಿ ಶಾಸ್ತ್ರೋಕ್ತಿ ಉಂಟು. ರೋಮಪತ್ರಿಕೆ 9ನೇ ಅಧ್ಯಾಯ 14-18ನೇ ವಾಕ್ಯ ಭಾಗದವರೆಗೆ ಪ್ರೇರೆ. 18ನೇದು. ಹೀಗೆ ದೇವರು ಯಾರನ್ನು ಕರುಣಿಸಿದರೂ ಯಾರನ್ನು ಕಠಿಣಪಡಿಸಿದರೂ ಅದೆಲ್ಲವೂ ಆತನ ಇಷ್ಟಾನುಸಾರವಾಗಿಯೇ ಇದೆ ಎಂಬುದು ಇದರಿಂದ ತೋರಿ ಬರುತ್ತದೆ ಪ್ರೇರೆ. ದೇವರು ಯಾಕೋಬನನ್ನು ಪ್ರೀತಿಸಿದನು, ಏಸಾವನನ್ನು ದ್ವೇಷಿಸಿದನು. ದೇವರು ಯಾರನ್ನು ಕರುಣಿಸಿದರು ಹಾಗೂ ಯಾರನ್ನು ಕಠಿಣಪಡಿಸಿದರು ಅದೆಲ್ಲವೂ ಆತನ ಇಷ್ಟಾನುಸಾರವಾಗಿಯೇ ಇದೆ ಎಂಬುದನ್ನು ದೇವರ ವಾಕ್ಯ ತಿಳಿಸುತ್ತಿದೆ ಪ್ರೇರೆ. ಅಂದರೆ ದೇವರಲ್ಲಿ ಅನ್ಯಾಯ ಉಂಟು? ಇಲ್ಲ ಪ್ರೇರೆ. ಯಾಕಂದರೆ ದೇವರ ಜ್ಞಾನ ಮಾನವ ಜ್ಞಾನಕ್ಕಿಂತ ಶ್ರೇಷ್ಠವಾದದ್ದು. ದೇವರಲ್ಲಿ ಬುದ್ಧಿಹೀನತೆ ಉಂಟು? ಇಲ್ಲ. ದೇವರ ಬುದ್ಧಿಹೀನತೆ ಮನುಷ್ಯ ಜ್ಞಾನಕ್ಕಿಂತ ಶ್ರೇಷ್ಠ ಪ್ರೇರೆ. ಆದರೆ ಇಲ್ಲಿ ದೇವರು ಯಾರನ್ನು ಕರುಣಿಸಿದ್ದಾನೆ, ಯಾರನ್ನು ಕಠಿಣಪಡಿಸಿದ್ದಾನೆ, ಅವರ ಜೀವಿತದ ಮೂಲಕ ಅವರು ದೇವರ ಕಠಿಣತೆಗೆ ಪಾತ್ರರು ಹಾಗೂ ದೇವರ ಕರುಣೆಗೆ ಪಾತ್ರರು ಎಂಬುದಾಗಿ ಕೂಡ ತೋರಿಸಿದ್ದಾನೆ ಪ್ರೇರೆ. ದೇವರು ಮೋಶೆಯನ್ನು ಕರುಣಿಸಿದ, ಆದರೆ ಆತನ ಜೀವನ ಹುಟ್ಟಿದಾಗಿನಿಂದ ಮರಣ ಹಿಂಬಾಲಿಸಿತು ಪ್ರೇರೆ. ಫರೋಹನು ಈಜಿಪ್ಟ್ ದೇಶದಲ್ಲಿ ಇಸ್ರಾಯೇಲರ ಗಂಡು ಮಕ್ಕಳನ್ನೆಲ್ಲ ಸಾಯಿಸಬೇಕೆಂದು ಆಜ್ಞೆ ಹೊರಡಿಸಿದನು ಪ್ರೇರೆ. ಏಕೆಂದರೆ ಸೈತಾನ ಗೊತ್ತಿತ್ತು ಪ್ರೇರೆ, ದೇವ ಜನರನ್ನು ವಿಮೋಚನೆ ಮಾಡುವ ಒಬ್ಬ ವ್ಯಕ್ತಿ ದೇವರು ಮೋಶೆ ಎಂಬ ವ್ಯಕ್ತಿಯನ್ನು ಅಥವಾ ಮಗುವನ್ನು ದೇವರು ಹುಟ್ಟಿಸಿದ್ದಾನೆಂದು ತಿಳಿದು ಆ ಫರೋಹನಲ್ಲಿ ಪ್ರವೇಶ ಮಾಡಿ ಗಂಡು ಮಕ್ಕಳನ್ನೆಲ್ಲ ಸಾಯಿಸಬೇಕು. ಯಾರಿಗೋಸ್ಕರ ಪ್ರೇರೆ? ಮೋಶೆ ಹುಟ್ಟಿದ ಕಾಲದಲ್ಲಿ ಮಾತ್ರ ಇದು ಉಂಟಾಯಿತು. ಬೇರೆ ಕಾಲದಲ್ಲಿ ಗಂಡು ಮಕ್ಕಳನ್ನು ಸಾಯಿಸಿ ಎಂದು ಆಜ್ಞೆ ಮಾಡಬಹುದಾಗಿತ್ತ. ಆದರೆ ಫರೋಹ ಆಜ್ಞೆ ಮಾಡಿದ್ದು ಮೋಶೆ ಹುಟ್ಟಿದ ಕಾಲದಲ್ಲಿ ಪ್ರೇರೆ. ಹೌದು, ಅನೇಕ ಗಂಡು ಮಕ್ಕಳು ಸತ್ತೋದ ಪ್ರೇರೆ. ಆದರೆ ದೇವರು ಮೋಶೆಯನ್ನು ಬದುಕುವಂತೆ ಅನುಗ್ರಹಿಸಿದನು ಹಾಗೂ ಫರೋಹನ ಕುಮಾರಿಯ ಆಶ್ರಯದಲ್ಲಿ ರಾಜಕುಮಾರನಂತೆ ಬೆಳೆಯಲು ಅವಕಾಶ ಮಾಡಿಕೊಟ್ಟನು ಪ್ರೇರೆ. ಕಾರಣ ದೇವರು ಮೋಶೆಯನ್ನು ಕರುಣಿಸಿದ್ದನು ಪ್ರೇರೆ. ದೇವರು ಮೋಶೆಯ ಮೇಲೆ ಕನಿಕರವಿಟ್ಟಿದ್ದನು. ಆದ ಮಾತ್ರ ಆತನ ಜೀವಿತ ಮರಣದ ಮಾರ್ಗಗಳನ್ನು ದಾಟಿ ಬರಲಾರದೆ ಹೋಗಲಿಲ್ಲ ಪ್ರೇರೆ. ಮರಣದ ಸುಳಿಯಲ್ಲಿ ಆತ ತೇಲಾಡಿದ. ಆತ ಚಿಕ್ಕ ಮಗುವಾಗಿದ್ದ, ಆತಗೆ ಗೊತ್ತಿಲ್ಲ. ಆದರೆ ಅವರ ತಾಯಿ, ಅಕ್ಕ
ಸುತ್ತಮುತ್ತಿನವರಿಗೆ ಅದು ಗೊತ್ತಾಯ್ತು ಪ್ರೇರೆ. ಈ ಮಗು ಬಹಳ ಸುಂದರವಾಗಿದೆ ಎಂದು ಮೋಶೆಯನ್ನು ಬಚ್ಚಿಟ್ರು. ಹಾಗೂ ಆತ ಸಕಲ ವಿದ್ಯಾದಲ್ಲಿ ಪಾಂಡಿತ್ಯ ಆದ ಪ್ರೇರೆ. ಆ ಫರೋಹನ ಕುಮಾರಿ ಆಸ್ಥಾನದಲ್ಲಿ ಬೆಳೆಯುತ್ತಾ, ಹೌದು, ಆತ ಮರಣಕ್ಕೆ ಪಾತ್ರನಾಗಿದ್ದ ಫರೋಹನ ದೃಷ್ಟಿಯಲ್ಲಿ ಅಥವಾ ಸೈತಾನ ದೃಷ್ಟಿಯಲ್ಲಿ. ಆದರೆ ದೇವರ ದೃಷ್ಟಿಯಲ್ಲಿ ಆತನ ಜೀವಕ್ಕೆ ಪಾತ್ರನಾದ. ಅಷ್ಟೇ ಅಲ್ಲ, ಆ ಈಜಿಪ್ಟಿನಲ್ಲಿ ದಾಸತ್ವದಲ್ಲಿದ್ದ ಕುಟುಂಬದ ಆ ಮಗುವನ್ನು ಆ ಒಂದು ರಾಜ ಆಸ್ಥಾನದಲ್ಲಿ ರಾಜನ ಕುಮಾರನಂತೆ ಬೆಳೆಯಲು ಅವಕಾಶ ಮಾಡಿಕೊಟ್ಟ ಪ್ರೇರೆ. ಇದು ದೇವರಿಷ್ಟಾನುಸಾರವಾಗಿ ಇದೆ ಪ್ರೇರೆ. ನಂತರ ಆ ಜನರನ್ನು ಬಿಡುಗಡೆ ಮಾಡಲು ದೊಡ್ಡತಾದ್ಮೇಲೆ ಪ್ರಯತ್ನಿಸ್ತಾನೆ. ಆದರೆ ಈಜಿಪ್ಟಿನ ಜನರ ದಾಸತ್ವದಲ್ಲಿರುವ ಆ ಒಂದು ಮೋಶೆಯ ಕುಲದವರನ್ನು ಇಸ್ರೇಲರನ್ನು ಬಿಡಿಸಲು ಪ್ರಯತ್ನಿಸಿದಾಗ ದೇವರ ಜ್ಞಾನಾನುಸಾರ ಅವರು ತಮ್ಮಲ್ಲೇ ಸಮಾಧಾನ ಐಕ್ಯತೆ ಇಲ್ಲದಿರುವುದನ್ನು ನೋಡಿ ಆತನು ಬಿಟ್ಟು ಬೇರೆ ಸ್ಥಳಕ್ಕೆ ಹೋಗಿಬಿಡ್ತಾನೆ ಪ್ರೇರೆ. ಈಜಿಪ್ಟ್ ದೇಶದ ಒಬ್ಬ ಸೈನಿಕನನ್ನು ಕೊಲ್ಲುವುದರ ಮೂಲಕ ಸ್ವಕುಲದವರಾದ ಇಸ್ರೇಲರ ಒಬ್ಬ ವ್ಯಕ್ತಿಯನ್ನು ಕಾಪಾಡುವುದರ ಮೂಲಕ ಆತನು ಇನ್ನೊಂದು ದೇಶಕ್ಕೆ ಹೋಗಿಬಿಡ್ತಾನೆ ಪ್ರೇರೆ. ಯಾಕೆಂದರೆ ಆ ಕೊಲೆ ಅಪರಾಧ ಆತನ ಮೇಲೆ ಬಂದಿರುತ್ತದೆ. ಆದ್ದರಿಂದ ಆತನು ಮಿದ್ಯಾನ ಅರಣ್ಯಕ್ಕೆ ಓಡಿ ಹೋಗುತ್ತಾನೆ. ಅಲ್ಲಿ 40 ವರ್ಷ ಇದ್ದಾಗಲೂ ಕೂಡ ಆತ ಕುರಿಗಳನ್ನು ಕಾಯುತ್ತಿರ್ತಾನೆ. ದೇವರು 40 ವರ್ಷ ನಂತರ, ಈಜಿಪ್ಟಿನಲ್ಲಿ 40 ವರ್ಷ ಆಗಿರುತ್ತದೆ. ಆತನು ಈಜಿಪ್ಟ್ ಬಿಟ್ಟು ಹೋದ ನಂತರ 40 ವರ್ಷ ಆದ ನಂತರ ದೇವರು ಹೊರೆಬ್ ಬೆಟ್ಟದಲ್ಲಿ ಒಂದು ಉರಿಯುವ ಪೊದೆಯ ಮಧ್ಯದಲ್ಲಿ ಬೆಂಕಿ ಉರಿಯುತ್ತಿರ್ತದೆ ಪ್ರೇರೆ. ಆ ಪೊದೆ ಸುಟ್ಟು ಹೋಗುತ್ತಿರುವುದಿಲ್ಲ. ಒಂದು ಗಿಡದ ಎಲೆ ಆಗಲಿ ಕೊಂಬೆ ಆಗಲಿ ಅದನ್ನು ನೋಡುವುದಕ್ಕೆ ಹೋದಾಗ ದೇವರು ಮೋಶೆ ಎಂದು ಕರೆದು, ನೀನು ನಿಂತಿರುವ ಸ್ಥಳ ಪವಿತ್ರವಾದದ್ದು, ನಿನ್ನ ಪಾದರಕ್ಷೆಗಳನ್ನು ಅಲ್ಲಿಯೇ ಬಿಟ್ಟು ಬಾ ಎಂದು ಹೇಳುತ್ತಾನೆ ಪ್ರೇರೆ. ಹೀಗೆ ದೇವರ ದಾಸನಾದ ಮೋಶೆ ದೇವರೊಂದಿಗೆ ನಡೆಯುವ ಜೀವಿತ ಅಲ್ಲಿಂದ ಪ್ರಾರಂಭವಾಗುತ್ತದೆ ಪ್ರೇರೆ. ನಮ್ಮ ದೇವರು ದಯಿಸುವಾಜ್ಞೆಯಾಗಿದ್ದಾನೆ. ಆತನು ಪ್ರೀತಿಸಿದವರನ್ನು ಅನೇಕ ಪಾಠಗಳನ್ನು ಕಲಿಸುತ್ತಾ ಕಷ್ಟಗಳನ್ನು ಸಂಕಟಗಳನ್ನು ಎದುರಿಸಿ ಮರಣವನ್ನು ಎದುರಿಸಿ ಗೆಲ್ಲುವಂತೆ, ಅನೇಕ ರಾಜರನ್ನು ಅಧಿಕಾರಿಗಳನ್ನು ಎದುರಿಸುವಂತೆ, ಅದು ಪ್ರೇರೆ, ಅನೇಕ ಹಿಂಸಾತ್ಮಕರನ್ನು ಎದುರಿಸಿ ಗೆಲ್ಲುವಂತೆ ದಾಟಿ ಹೋಗುವ ಮುಖಾಂತರ ಆತನ ಕರುಣಾಪಾತ್ರರನ್ನು ಪ್ರೀತಿ ಪಾತ್ರರನ್ನು ನಡೆಸುತ್ತಾನೆ ಪ್ರೇರೆ. ಆದರೆ ನಾವು 9ನೇ ಅಧ್ಯಾಯ ರೋಮಪತ್ರಿಕೆ 9ನೇ ಅಧ್ಯಾಯ 17ನೇ ವಾಕ್ಯ ನೋಡುವಾಗ ದೇವರು ಫರೋಹನನ್ನು ಕುರಿತು, ನಾನು ನಿನ್ನಲ್ಲಿ ನನ್ನ ಶಕ್ತಿಯನ್ನು ತೋರಿಸಿ ನನ್ನ ಹೆಸರನ್ನು ಲೋಕದಲ್ಲೆಲ್ಲ ಪ್ರಖ್ಯಾತಿಪಡಿಸಬೇಕೆಂಬ ಉದ್ದೇಶದಿಂದಲೇ ನಿನ್ನನ್ನು ಉನ್ನತ ಸ್ಥಾನಕ್ಕೆ ತಂದಿದ್ದೇನೆ ಎಂಬುದಾಗಿ ಶಾಸ್ತ್ರೋಕ್ತಿ ಉಂಟು. ಹೌದ್ರೆ, ಫರೋಹನನ್ನು ದೇವರು ಯಾಕೆ ಆರಿಸಿಕೊಂಡಿದ್ದಾನೆಂದರೆ ದೇವರ ಶಕ್ತಿ ಆತನಲ್ಲಿ ತೋರಿಸಲೆಂದು ಮತ್ತು ದೇವರ ಹೆಸರನ್ನು ಲೋಕದಲ್ಲೆಲ್ಲ ಪ್ರಖ್ಯಾತಿಪಡಿಸಬೇಕೆಂದು ಉದ್ದೇಶದಿಂದ ಫರೋಹನನ್ನು ದೇವರು ಉನ್ನತ ಸ್ಥಾನಕ್ಕೆ ಏರಿಸಿದ್ದಾನಂತ ಪ್ರೇರೆ. ಈಜಿಪ್ಟಿನವನ್ನೆಲ್ಲ ದಾಸತ್ವದಲ್ಲಿ ಇಟ್ಟುಕೊಳ್ಳಬೇಕು. ಹಾಗೂ ದೇವರು ಮೋಶೆ ಎಂಬಾತನನ್ನು ಕಳುಹಿಸಿ ಅನೇಕ ಅದ್ಭುತಗಳನ್ನು ಮಾಡುವ ಮೂಲಕ ಆತನಿಗೆ ದೈವಶಕ್ತಿಯ, ದೇವರ ಮಹಾಶಕ್ತಿಯ ಹಾಗೂ ಸೃಷ್ಟಿಕರ್ತನ ಸಾಮರ್ಥ್ಯವನ್ನು ತಿಳಿಯಪಡಿಸುವ ಮೂಲಕ ಈಜಿಪ್ಟಿನವರಾಗಿರ್ಬೋದು, ಸುತ್ತಮುತ್ತಲ ಜನಾಂಗಗಳಾಗಿರ್ಬೋದು, ಈ ಕಾರ್ಯಗಳನ್ನು ನೋಡಿ, ಓ ದೇವರಿದ್ದಾನೆ, ಆತನು ಇಸ್ರಾಯೇಲಿನೊಂದಿಗೆ ಒಡಂಬಡಿಕೆ ಮಾಡಿಕೊಂಡ ದೇವರು, ಇಸ್ರಾಯೇಲಿನ ದೇವರು, ಹೌದು, ಭಯಂಕರನಾದ ದೇವರು, ಅದ್ಭುತ ಮಹಾಪರಾಕ್ರಮಗಳನ್ನು ಮಾಡಿ ತನ್ನ ಜನರನ್ನು ದಾಸತ್ವದಿಂದ ಬಿಡಿಸಿ ಹಾಲು ಜೇನು ಹರಿಯುವ ನಾಡಿಗೆ ಕರೆದುಕೊಂಡು ಹೋಗಲು ತನ್ನ ದಾಸನಾದ ಪ್ರವಾದಿಯಾದ ಸ್ನೇಹಿತನಾದ ಮೋಶೆಯನ್ನು ಕಳುಹಿಸಿದ್ದಾನೆ ಎನ್ನುವುದರ ಮೂಲಕ ಹಾಗೂ ಫರೋಹನನ್ನು ಆತನ ಶಕ್ತಿ ಸಾಮರ್ಥ್ಯ, ದೇವರ ಸಾಮರ್ಥ್ಯ ಶಕ್ತಿ ಮುಂದೆ ಹಾಗೂ ಫರೋಹನ ಆಸ್ಥಾನದಲ್ಲಿರುವ ಇತರ ಮಾಟ ಮಂತ್ರಗಾರರ ಹಾಗೂ ಸೈತಾನನ ಶಕ್ತಿ ತುಂಬಿದವರ ಕಣಿ ಶಕುನ ಮತ್ತು ವಿದ್ಯೆಗಾರರು ಅನೇಕ ಜ್ಞಾನ ನಿಪುಣರಿಗಿಂತ ದೊಡ್ಡ ಶಕ್ತಿ ದೇವಶಕ್ತಿ ಅಂತ ತೋರ್ಪಡಿಸಲೆಂದೇ ಲೋಕದಲ್ಲೆಲ್ಲ ದೇವರು ಪ್ರಖ್ಯಾತಿ ಹೊಂದಬೇಕು ದೇವಕುಲದಲ್ಲಿ. ಹೌದು ಪ್ರೇರೆ, ಎಂದೇ ಫರೋಹನನ್ನು ಉನ್ನತ ಸ್ಥಾನಕ್ಕೆ ಏರಿಸಿದ್ನಂತ ಪ್ರೇರೆ, ದೇವರ ಶಕ್ತಿ ಆತನನ್ನು ತೋರಿಸಲು. ಹೌದು ಪ್ರೇರೆ, ಅದು ಅಲ್ಲಿ ನಾವು ನೋಡಿದೆವು, ಯಾಕೋಬನನ್ನು ಪ್ರೀತಿಸಿದನು, ಏಸಾವನನ್ನು ದ್ವೇಷಿಸಿದನು. ಹೌದು, ಇಲ್ಲಿ ನಾವು ಮೋಶೆಯನ್ನು ಪ್ರೀತಿಸಿದ್ದನ್ನು ನೋಡುತ್ತೇವೆ. ಆತನಿಗೆ ಕಷ್ಟಗಳ ಮೂಲಕ
ಹಾದು ಹೋಗುವಂತೆ ಅನುಗ್ರಹಿಸಿದನು ದೇವರು. ನಂತರ ತನ್ನ ಸಾಮರ್ಥ್ಯವನ್ನು ಕೊಟ್ಟು ಇಸ್ರೇಲಿನ ದಾಸತ್ವದಿಂದ, ಈಜಿಪ್ಟಿನ ದಾಸತ್ವದಿಂದ ದೇವರ ಜನರಾದ ಇಸ್ರೇಲರನ್ನು 21 ಲಕ್ಷ ಕಾಲಾಳುಗಳನ್ನು ಅರಣ್ಯ ಮಾರ್ಗವಾಗಿ ಕಾನಾನ್ ದೇಶಕ್ಕೆ ನಡೆಸಲು ದೇವರಿಂದ ನೇಮಿಸಲ್ಪಟ್ಟನು ಪ್ರಿಯರೇ. ದೊಡ್ಡ ಜವಾಬ್ದಾರಿಯನ್ನೇ ಹೊತ್ತನು, ದೇವರ ಜವಾಬ್ದಾರಿ ಹೊತ್ತನು ಪ್ರಿಯರೇ. ಹೀಗೆ ನಾವು ಫರೋಹ ಎಷ್ಟು ಶ್ರೀಮಂತ ಆದರೂ ಕೂಡ ಆತನ ಸನ್ನಿಧಿಯಲ್ಲಿ ಅನೇಕ ಕಣಿ ಶಕುನ ಹೇಳುವವರು, ಮಾಟ ಮಂತ್ರಗಾರರು, ಸೈತಾನನ ಶಕ್ತಿಯಿಂದ ಅದ್ಭುತ ಕಾರ್ಯಗಳನ್ನು ಮಾಡುವವರಿದ್ದರೂ ಕೂಡ ದೇವರ ಶಕ್ತಿ ಅನೇಕ ಜನಾಂಗಗಳಿಗೆ, ಇಂದಿನ ಜನಾಂಗಗಳಿಗೆ ಕೂಡ ನಾವು ಬೈಬಲ್ ಓದ್ತಿದ್ದೇವಲ್ಪರೆ ಇವತ್ತಿಗೂ ಕೂಡ ನಾವು ಇದನ್ನು ಓದಿ ಫರೋಹನನ್ನು ಯಾಕೆ ಮೇಲೆ ತಂದ ದೇವರು ಅಂದರೆ ಆತನಲ್ಲಿ ದೇವರು ತನ್ನ ಶಕ್ತಿಯನ್ನು ತೋರ್ಪಡಿಸಲೆಂದೇ, ತಾನು ಲೋಕದಲ್ಲೆಲ್ಲ ಪ್ರಖ್ಯಾತಿ ಹೊಂದಿಕೊಳ್ಳಬೇಕೆಂದೇ ಆತನನ್ನು ಮೇಲಕ್ಕೆ ತಂದನು ಪ್ರಿಯರೇ. ಹೀಗೆ ನಂತರ ಈಜಿಪ್ಟಿನವರು ಹೊರಗೆ ಬಿಟ್ಟು ಬಿಡ್ರಿ, ದಾಸತ್ವದಿಂದ ಎಷ್ಟು ಕೇಳಿಕೊಂಡ್ರು ಮೋಶೆ ಬಿಡುತ್ತೇನೆಂದೇಳಿ ಬಿಡುತ್ತಿರೋದಿಲ್ಲ. ಒಂದು ಅದ್ಭುತ ನಡೀತದೆ ಪ್ರಿಯರೇ, ನೀರನ್ನು ರಕ್ತ ಮಾಡುತ್ತಾನೆ, ಆಗ ಬಿಡುತ್ತೇನೆ ಎಂದು ಹೇಳ್ತಾನೆ, ಸ್ವಲ್ಪ ಕ್ಷಣ ಆದಮೇಲೆ ಬಿಡೋದಿಲ್ಲ ಅಂತಾನೆ. ಮತ್ತೆ ಕಪ್ಪೆಗಳು ಬರಂಗೆ ಮಾಡ್ತಾನೆ ದೇವರು ಮೋಶೆ ಮೂಲಕ, ಮತ್ತೆ ಬಿಡುತ್ತೇನೆ ಅಂತಾನೆ, ಮತ್ತೆ ಬಿಡುವುದಿಲ್ಲ. ಮತ್ತೆ ಮಣ್ಣಿನ ಧೂಳು ಹೊಡೆದ್ರೆ, ಕೋಲಿಂದ ಹೊಡೆದ್ರೆ ಈಜಿಪ್ಟಿನೆಲ್ಲ ಏನುಗಳಾಗ್ಬಿಡ್ತವೆ ತಲೆಯಲ್ಲಿರುವ ಏನುಗಳು. ಮತ್ತೆ ಭಯಪಟ್ಟು ಬಿಡುತ್ತೇನೆ ಎನ್ನುತ್ತಾನೆ, ಮತ್ತೆ ಬಿಡುವುದಿಲ್ಲ. ಹೀಗೆ 9 ಅದ್ಭುತಗಳಾದವು ಪ್ರಿಯರೇ, ಬಿಡಲಿಲ್ಲ, ಬಿಡುತ್ತೇನೆ ಅಂತ. ಕೊನೆಯದಾಗಿ ಈಜಿಪ್ಟಿನ ಕುಟುಂಬಗಳಲ್ಲಿ ಮೊದಲನೇ ಮಗು ಅಂದರೆ ಗಂಡು ಮಗು ದೇವರು ಸಾಯುತ್ತಾನೆ ಎಂದು ಮೋಶೆ ಮೂಲಕ ಆಜ್ಞಾಪಿಸ್ತಾನೆ. ಹೀಗೆ ಈಜಿಪ್ಟಿನಲ್ಲೆಲ್ಲ ಕುಟುಂಬಗಳಲ್ಲೆಲ್ಲ ಮೊದಲನೇ ಮಗ, ದೊಡ್ಡ ಮಗ, ಪ್ರಥಮ ಸಂತಾನ ಸತ್ತೋಯ್ತು ಪ್ರಿಯರೇ. ರಾಜನ ಮನೆ, ಫರೋಹನ ಮನೆಯಿಂದ ಹಿಡಿದು ಈಜಿಪ್ಟಿನ ಎಲ್ಲ ಕುಟುಂಬಗಳಲ್ಲಿ ರಾತ್ರಿ ದೊಡ್ಡ ಕೂಗು, ರೋದನ ಧ್ವನಿ, ಗೋಳಾಟ, ಅಳು ಉಂಟಾಯಿತು ಪ್ರಿಯರೇ. ಅದರಿಂದಾಗಿ ಫರೋಹನು ಭಯಪಟ್ಟು ಇಸ್ರೇಲರನ್ನು ರಾತ್ರಿ ಆಗಿರ್ಬೋದು ಪ್ರಿಯರೇ, ಹೋಗಿಬಿಡ್ರಿ ಇವಾಗೆ ನೀವು ಅಂದು ಅವರಲ್ಲಿದ್ದ ಚಿನ್ನ ಬೆಳ್ಳಿ ಎಲ್ಲ ಕೊಡೋದ್ರ ಮುಖಾಂತರ ಅವರನ್ನು ಕಳಿಸ್ಕೊಟ್ರು ಪ್ರಿಯರೇ. ನಂತರ ಮತ್ತೆ ಕಠಿಣ ಆಯ್ತು ಆತಂದು ಮನಸ್ಸು. ಅವ್ರು ಹೋದರೆ ನಮಗೆ ಯಾಕೆ ಯಾರು ದಾಸತ್ವ ಮಾಡ್ತಾರೆ ಅಂದು ಎಷ್ಟೋ ಕಾಲಗಳಿಂದ, ಸುಮಾರು 400 ವರ್ಷಗಳ ಕಾಲದಿಂದ ದಾಸತ್ವದಲ್ಲಿದ್ದಾರೆ. ಇವರು ಹೋದರೆ ನಮಗೆ ಯಾರು ದಾಸತ್ವ ಮಾಡಬೇಕೆಂದು ಮತ್ತೆ ಲೌಕಿಕವಾಗಿ ಆಲೋಚನೆ ಮಾಡಿ ಸೈತಾನನಿಂದ ಪ್ರೇರಿತಾಗಿ ಮತ್ತೆ ಸೈನಿಕರನ್ನು ಕಳುಹಿಸಿ ಅವರನ್ನು ಹಿಡಿದುಕೊಂಡು ಬರ್ರೆಂದು ತಾನು ಕೂಡ ರಥ ಏರಿ ಬಂದು ಬರ್ತಾನೆ ಪ್ರೇರ, ಅವರನ್ನು ಹಿಂಬಾಲಿಸ್ತಾರೆ. ಆದರೆ ಅಷ್ಟರ ಮಟ್ಟಿಗೆ ಇಸ್ರೇಲರು ಕೆಂಪು ಸಮುದ್ರ ಬಳಿ ತಲುಪಿರುತ್ತಾರೆ. ಮೋಶೆ ದೇವರ ಕಡೆಗೆ ಕೈ ಎತ್ತಿ ಪ್ರಾರ್ಥಿಸಿದಾಗ, ನೀನು ಕೋಲನ್ನು ಸಮುದ್ರ ಕಡೆಗೆ ಚಾಚು ಎಂದಾಗ ಸಮುದ್ರ ಕಡೆಗೆ ಕೋಲನ್ನು ಚಾಚುತ್ತಾನೆ ಮೋಶೆ ದೇವರ ದಾಸ. ಅದು 2 ಭಾಗ ಆಗಿ ನಿಲ್ಲುತ್ತದೆ ಪ್ರಿಯರೇ, ಒಣ ನೆಲ ಕಾಣಿಸುತ್ತದೆ. ಇಸ್ರೇಲರು, ದೇವಜನರೆಲ್ಲರೂ ಒಣ ನೆಲದಲ್ಲಿ ಸುರಕ್ಷಿತವಾಗಿ ಹೆದ್ದಾರಿ ಎನ್ನುವಂತೆ ನಡೆದು ದಾಟಿ ಹೋಗ್ತಾರೆ ಪ್ರಿಯರೇ. ಆವಾಗೆ ರಾತ್ರಿ ಆಗಿರ್ತದೆ ಪ್ರಿಯರೇ, ದೇವರ ಮೇಘಸ್ತಂಭ, ಅಗ್ನಿಸ್ತಂಭ ದೇವರು ಅರಣ್ಯದಲ್ಲಿ ಅವರು ನಡೆಸುವುದಕ್ಕಾಗಿ ಆ ಸಮುದ್ರದಿಂದಲೇ ದಯಪಾಲಿಸುತ್ತಾನೆ. ಆಗ ದೇವರ ಬೆಳಕು, ಮೇಘಸ್ತಂಭ ಅವರು ಮುಂದೆ ಹೋಗುತ್ತದೆ ಪ್ರಿಯರೇ. ಸಮುದ್ರದಾಗ ಅವರಿಗೆ ಚೆನ್ನಾಗಿ ರೋಡ್ ಕಾಣುವಂತೆ ಅವರು ದಾಟುವಾಗ ಹಿಂದಿನಿಂದ ಈಜಿಪ್ಟಿನ ಸೈನಿಕರು, ಫರೋಹ ರಥಗಳ ಸಮೇತ, ಕುದುರೆ ರಾಹುತರ ಸಮೇತ ಬರ್ತಾರೆ ಪ್ರಿಯರೇ. ನಾವು ಕೂಡ ಅವರನ್ನು ಹಿಡಿಯಲು ಪ್ರಯತ್ನಿಸೋಣ ಎಂದು ಸಮುದ್ರದೊಳಗೆ ಧುಮುಕಿದಾಗ ಇಸ್ರೇಲರು ಬೇಗ ಆಚೆ ದಡಕ್ಕೆ ತಲುಪಿದಾಗ ಅವರು ಮುಂದೆ ನಡೆಸುತ್ತಿರುವ ಮೇಘಸ್ತಂಭ ಬೆಳಕು ಹಿಂಭಾಗಕ್ಕೆ ಬಂತು ಪ್ರಿಯರೇ. ಅವರಿಗೆ ಕತ್ತಲನ್ನು ಉಂಟು ಮಾಡಿತ್ತು. ದೇವಜನರಿಗೆ ಬೆಳಕನ್ನು ಉಂಟು ಮಾಡಿದ ಮೇಘಸ್ತಂಭ ದೇವಜನರ ಹಿಂದುಗಡೆ ಇದ್ದಿದ್ದು ಇವಾಗ ಮುಂದುಗಡೆ ಹೋಯ್ತು ಪ್ರಿಯರೇ, ಅವ್ರ ಕಡೆಗೆ ಹೋಯ್ತು. ಇಸ್ರಾಯೇಲರಿಗೆ ಬೆಳಕನ್ನು ಉಂಟು ಮಾಡಿದ ಆ ಮೇಘಸ್ತಂಭ ಈಜಿಪ್ಟರಿಗೆ ಕತ್ತಲನ್ನು ಉಂಟು ಮಾಡಿತ್ತು. ಅವರ ಕುದುರೆ ರಾಹುತರು ಎಲ್ಲ ಕಳವಳಗೊಂಡು ಪ್ರಿಯರೇ ಆ ನೀರನ್ನು ಮತ್ತೆ ಮೋಶೆ ಆಚೆ ದಡಕ್ಕೆ ಹೋದ್ಮೇಲೆ ಕೋಲು ಚಾಚೆಂದಾಗ ಕೋಲು ಚಾಚುತ್ತಲೇ ಆ ನೀರು ಮೊದಲಿದ್ದಂತೆ ಸಮವಾಯಿತು ಪ್ರಿಯರೇ. ಈಜಿಪ್ಟಿನ ಸೈನಿಕರೆಲ್ಲ ಆ ದೇವರಿಗೆ
ಜನರಿಗೆ ದಾಸತ್ವದಲ್ಲಿಟ್ಟುಕೊಂಡ ದೇವರ ಜ್ಞಾನಕ್ಕೆ ವಿರುದ್ಧವಾಗಿ ವರ್ತಿಸಿದ ಆ ದೇಶದ